ಈಗ ಚಾರ್ಮ್ ಕಡಿಮೆ ಆಗಿದೆ ಅಂತ ಹಂಗಲ್ಲ ಆ 20 ವರ್ಷದ ಹಿಂದೆ ಜಾತಕ ಇವತ್ತು ಹೇಳಿ ಬರಲ್ಲ. ನಾವು ಪ್ರೆಸೆಂಟ್ ಇವತ್ತು ಅದನ್ನು ಒಪ್ಕೊಳ್ತಾ ಇಲ್ಲ. ನೆಕ್ ಟು ನಾನು ಇವರೇ ಅಂತ ವಿನಂತ ಹೇಳ್ಬಿಡ್ತೀನಿ. ಆದ್ರೆ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಯಾರ ಅಭಿಮಾನಿಗಳಿಗೆ ಅವ್ರ ಮನಸ್ಸು ಧಕ್ಕೆ ಬಂದ್ಬಿಡುತ್ತೆ. ಹೋದ್ಸರಿ ಹೇಳಿದ್ದೆ, ಜ್ಞಾಪಕ ಇರ್ಬೋದು, ಹೋದ್ಸರಿ ಹೇಳಿದ್ದೆ ನಾನು ವರ್ಲ್ಡ್ ಕಪ್ ಅಲ್ಲಿ ಹೇಳ್ಬಿಟ್ಟು ವರ್ಲ್ಡ್ ಕಪ್ ಅಲ್ಲಿ ಹೇಳಿದ್ರು ಸರ್ ನೀನ್ ಹೇಳಿದ್ದಾಗ್ಲಿ ಅಂದ್ರೆ ಮನೆ ಕೊಟ್ಬಿಡ್ತೇನೆ ನೀನು ತಗೊಂಡೋಗಿ ಅಂತ ಹೇಳಿದ್ದೆ ಅವ್ರಿಗೆ. ವರ್ಲ್ಡ್ ಕಪ್ ಅವರು ಅದು ಗೊತ್ತಾಯ್ತು. ಇರ್ಲಿ, ಇವಾಗ ಹೇಳ್ತೀನಿ, ಈ ಜಾತಕ ಇದೆಯಲ್ಲ, ನಾನ್ ಜಾತಕ ಯಾಕೆ ನೋಡ್ತಾ ಇಲ್ಲ ಅಂದ್ರೆ ಇದು 20 ವರ್ಷಕ್ಕೆ ಸುಳ್ಳು. ನಾನ್ ಹೇಳ್ತಾ ಇಲ್ಲ, ಅವ್ರ ಜ್ಯೋತಿಷಿ ಪ್ರಕಾರನೇ ಹೇಳ್ತಾ ಇರೋದಂತೆ. ನೋಡಿ, ವರಾಹಾಮಿ ಹಿರರು ಹೇಳಿರ್ತಾರೆ 3ನೇ ಅಧ್ಯಾಯ ಕ್ರೀಡೆ ಮೊದಲಿಂದ ಇದೆ, ಇವತ್ತು ಇರುತ್ತೆ, ನಾಳೆ ಇರುತ್ತೆ, ಕ್ರೀಡೆ ಇರುತ್ತೆ. ಅವಾಗ ಕಾರ್ಸಿತ್ತು ಯಾವ್ದಾದ್ರು ಅವರು ಆರಂಭದಲ್ಲೇ ಹೇಳಿದ್ರು. ಈಗ ನಂತರ ಎಲ್ಲಾ ಅಭಿಮಾನಿಗಳು ಫುಲ್ ಜೋಶಲ್ಲಿ ಇದಾರಲ್ಲ, ಸಮಾನ ಮನಸ್ಕರಾಗಿ ನೋಡ್ಬೇಕು. ಸೋಲ್ತಾರ ಅಂತ ಹೇಳಿ, ಯಾಕಂದ್ರೆ ಅವ್ರ ಮನ್ಸಿಗೆ ಧಕ್ಕೆ ಆಗುತ್ತೆ, ಧಕ್ಕೆ ಆಗುತ್ತೆ. ಬಟ್ ಅದೇ ವಾಸ್ತವ ಅಂತ ಅವ್ರು ಹೇಳ್ತಾ ಇರೋದು. ಆದ್ರಿಂದ ಎಲ್ಲಿ ಚೇಂಜ್ ಆಗುತ್ತೆ, ಹುಟ್ಟಿರೋ ಡೇಟ್ ಅದೇ ಡೇಟ್ ಇರುತ್ತಲ್ಲ. ಜಾತಕದಲ್ಲಿ 20 ವರ್ಷಕ್ಕಿಂತ ಭೂತ ವರ್ತಮಾನ ಭವಿಷ್ಯ ಅಂತ ಇರ್ತದೆ. ಇದು ಭೂತಕಾಲ ಅಂದ್ರೆ ಜಾತಕ ಹಿಂದೆ ಇತ್ತು. ಸೊ ಈಗ ವರ್ತಮಾನ ಇದೆ, ದಟ್ ಇಸ್ ಅ ಪ್ರೆಸೆಂಟ್. ನಾಳೆ ನಾನು ಇವಾಗ ಹೇಳ್ಬೇಕಾಗಿರೋದು, ನಾನು ವರ್ತಮಾನ ಹೇಳ್ಬೇಕು. ಇವತ್ತು ಸಾಯಂಕಾಲ ವರ್ತಮಾನ ಭವಿಷ್ಯ. ಈ ವರ್ತಮಾನ ಹೇಳ್ಬೇಕು, ಭವಿಷ್ಯ ಹೇಳ್ಬೇಕು. ನಾವು ಜಾತಕ ಇಟ್ಕೊಂಡ್ರೆ ನಾವು ಭೂತಕಾಲ ಅಲ್ಲ, ವರ್ತಮಾನ ಓಕೆ, ಬಟ್ ಹಿಂದಿಂದು ಲೆಕ್ಕಕ್ಕೆ ಬರುತ್ತಲ್ಲ ಸರ್ ವರ್ತಮಾನಕ್ಕೆ. ಈಗ ನೀವು ಹಿಂದೆ ಜಾತಕ ತಗೊಳ್ಳಿ, ನೀವೇನೋ ಒಂದು ಪ್ರಶ್ನೆ ಕೇಳ್ತೀರ. ಅಲ್ಲ ಹೇಳಿದ್ದು ಒಂದು ಪ್ರಶ್ನೆ ಕೇಳ್ತೀರ ಅನ್ಕೊಳ್ಳಿ. ಈಗ ನಮ್ ಕ್ಯಾಪ್ಟನ್ ತಗೊಳ್ಳೋಣ, ಒಂದು ಕ್ಯಾಪ್ಟನ್ ಜಾತಕ ಇಟ್ಕೊಂಡಿದ್ದಾರೆ ಅವರು, ಆರ್ಯವರ್ಧನ್ ಜಾತಕ ಅನ್ಕೊಳ್ಳಿ. ಈಗ ಅವ್ರ ಜಾತಕ ಪ್ರಶ್ನೆ ಏನ್ ಗೊತ್ತಾ ಸರ್, ಭವಿಷ್ಯದಲ್ಲಿ ಆರ್ಯವರ್ಧನ್ ಅವ್ರು ಯಾವ್ದಾದ್ರು ಟೀಮ್ಗೆ ಆಡೋ ಲಕ್ ಇದೆಯಾ? ಹಿಂಗೆ ಪ್ರಶ್ನಾಶಾಸ್ತ್ರ ಇರೋ ಉದ್ದೇಶ ಏನು ಅಂದ್ರೆ, ಇವ್ರು ಜಾತಕ ಕೊಡ್ತಾರೆ ನನ್ನ ಕೈಗೆ, ನಾ ಹೇಳ್ತೀನಿ ನೋಡಿ ಸರ್ ನಿಮ್ಮ ಜಾತಕದಲ್ಲಿ ಈ ದೋಷ ಇದೆ, ಆ ದೋಷ ಅಂತ ಹೇಳ್ತೀನಿ. ಆದರೆ ಅದು ಅದೇ ಅವತ್ತು ಹುಟ್ಟಿದಾಗಿಂದ ಅದೇ ದೋಷ ನಮ್ಮ ಕಣ್ಣು ಕಾಣ್ತಾರೆ, ಅದೇ ಮನೆಗಳು ಅಲ್ಲೇ ಇರ್ತವೆ ಗ್ರಹಗಳು. ಆದರೆ ಇವರು ಹೋದ ವರ್ಷನೋ ಹಳೆದ ವರ್ಷನೋ ಅಮ್ಮನವ್ರಿಗೆ ಭದ್ರಕಾಳಿಗೆ ಪೂಜೆ ಮಾಡಿ ಆ ದೋಷ ಎಲ್ಲ ಪರಿಹಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದು ನನಗೆ ಗೊತ್ತಿರಲ್ಲ, ಇವ್ರಿಗೆ ಗೊತ್ತಿರಲ್ಲ. ನಾನು ಅದೇ ದೋಷ ಇಟ್ಕೊಂಡು ಹೇಳಕ್ಕಾಗಲ್ಲ. ಆ ಜಾತಕದಲ್ಲಿ ಇರ್ತಕ್ಕಂಥದ್ದು ಹಾಗೆ ಇರಲ್ಲ, ಅದು ನಿನ್ನೆಗೆ ವರ್ತಮಾನಕ್ಕೆ ಬದಲಾಗಿರುತ್ತೆ. ನಾವು ಪ್ರಶ್ನಾಲಗ್ನವನ್ನು ಹಾಕೊಂಡು ಆ ಪ್ರಶ್ನಾಲಗ್ನದ ಆಧಾರದ ಮೇಲೆ ಹೇಳ್ಬೇಕು ವಿನಃ ಹಳೆಯ ಜಾತಕವನ್ನು ಇಟ್ಕೊಂಡು ನಾವು ಹೇಳೋಂಗಿಲ್ಲ. ವರ್ತಮಾನ ಮಾತ್ರ ಮಾತಾಡ್ಬೇಕು. ಓಕೆ, ವಾಪಸ್ ಬರ್ತೀನಿ. RCB ಕಡೆಯಿಂದ ಒಂದು ವಿಡಿಯೋ ರಿಲೀಸ್ ಆಗಿದೆ ಅಂತೆ. ಬಟ್ ಏನೇ ಹೇಳಿಯಪ್ಪ, RCB ಹವಾ ಅಂತೂ ಇವತ್ತು ದೊಡ್ಡ ಮಟ್ಟದಲ್ಲಿದೆ, ಎಲ್ಲಾ ಕಡೆ ನೋಡೋದಕ್ಕೆ ಸಿಗ್ತಾ ಇದೆ. ಫೈನಲ್ ಬಗ್ಗೆ RCB ಇಂದ ಒಂದು ಅಧಿಕೃತ ವಿಡಿಯೋ ರಿಲೀಸ್ ಆಗಿದೆ, ಹೊಸ ವಿಡಿಯೋ ರಿಲೀಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೈ ವೋಲ್ಟೇಜ್ ಮ್ಯಾಚ್ಗೂ ಮುನ್ನ ಹೊಸ ವಿಡಿಯೋನ RCB ರಿಲೀಸ್ ಮಾಡಿದೆ. ಅಭಿಮಾನಿಗಳ ಕಾತರ ನಿರೀಕ್ಷೆ ಇರೋದು ಈ ಸಲ ಕಪ್ ನಮ್ದು ಅಂತ, ಧೈರ್ಯದಿಂದ ಆಡೋದಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ RCB ಹೇಳ್ತಾ ಇದೆ. ಇದೇ ಎಕ್ಸಾಕ್ಟ್ಲಿ ಬೇಕಾಗಿರೋದು, ಧೈರ್ಯದಿಂದ ವಿಶ್ವಾಸದಿಂದ ಆಡಬೇಕು ಇತ್ತು RCB ಆಟಗಾರರು ಅಂತ. ಸೊ ಈಗ ಫೈನಲ್ ಹಂತಕ್ಕೆ ಬಂದಿದ್ದೀವಿ, ಅದೇ ಧೈರ್ಯದಿಂದ ಆಡ್ತೀವಿ ಅಂತ ಬೇರೆ ಹೇಳ್ತಿದ್ದಾರೆ. ಕಪ್ ಗೆಲ್ಲೋಕೆ ಇನ್ನು ಒಂದೇ ಮೆಟ್ಟಿಲು ಬಾಕಿ ಇದೆ, ಇನ್ನೊಂದೇ ಹೆಜ್ಜೆ ಬಾಕಿ ಇದೆ, ಇನ್ನೊಂದೇ ಗೆಲುವು ಆ ಕಪ್ ಅನ್ನ ಎತ್ತಿ ಹಿಡಿಯೋದಕ್ಕೆ ಬೇಕಾಗಿರೋದು. ನೋಡಿ, ಇದು RCB ಇಂದ ಅಧಿಕೃತವಾಗಿ ಒಂದು ವಿಡಿಯೋ ರಿಲೀಸ್ ಆಗಿದೆ. ಎಲ್ಲ ಆಟಗಾರರು ಕೂಡ ಬಹಳ ಆತ್ಮವಿಶ್ವಾಸದಲ್ಲಿದ್ದಾರೆ. ಬಹಳ ಚೆನ್ನಾಗಿ ಅವ್ರು ಮಾತಾಡ್ತಾ ಇದ್ರು, ಇಲ್ಲ ಅದೇ ಕಾನ್ಫಿಡೆಂಟ್ ಅಲ್ಲಿ ಫೈನಲ್ ಮ್ಯಾಚ್ ಅನ್ನ ಕೂಡ ಆಡ್ತೀವಿ ಅಂತ. ಸೊ ಆ ಫೈನಲ್ ಮ್ಯಾಚ್ ಅದೇ ಧೈರ್ಯ, ಅದೇ ಆತ್ಮವಿಶ್ವಾಸದಲ್ಲಿ ಆಡಿ ಆ ಕಪ್ ಅನ್ನ ಎತ್ಕೊಂಡು ಬರಲೇಬೇಕು ಆಟಗಾರರು ಅನ್ನೋದು ಕೂಡ ನಮ್ಮ ವಿಶ್.